ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋ ಏನಂದರೆ ಸಿ ಟಿ ಟಿ ಎಕ್ಸಾಮ್ ಬಗ್ಗೆ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನನಗೆಷ್ಟು ಸಿ ಟಿ ಟಿ ಬಗ್ಗೆ ಗೊತ್ತೋ ಅಷ್ಟನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಪಿ ಡಿ ಎಫ್ ತುಂಬ ದೊಡ್ಡದಿದೆ, ಓದ್ಲಿಕ್ಕೆ ಕಷ್ಟ ಅಂತ ಅನಿಸ್ಬೋದು. ನಾನು ಆಲ್ರೆಡಿ ಸಿ ಟಿ ಟಿ ಎಕ್ಸಾಮನ್ನು ಫೇಸ್ ಮಾಡಿದ್ದೀನಿ, ಹಾಗಾಗಿ ನನಗೆಷ್ಟು ಗೊತ್ತು ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಸಿ ಟಿ ಟಿಯ ಒಂದು ಆನ್ಲೈನ್ ಅಪ್ಲಿಕೇಶನ್ ಡ್ಯೂರೇಷನ್ ಎಷ್ಟಂದರೆ 11th ಮೇಗೆ ಸ್ಟಾರ್ಟ್ ಆಗಿ 10th ಜೂನ್ ಲಾಸ್ಟು. ಡೇಟ್ ಆಫ್ ಎಕ್ಸಾಮಿನೇಷನ್ ಬಂದು 6th ಸೆಪ್ಟೆಂಬರ್ 2026 ಸಂಡೇ. ಯೂಶ್ವಲಿ ಸಂಡೇ ಇರ್ತಾರೆ, ಬಟ್ ಫೆಬ್ಬಲ್ಲಿ ಏನಾಗಿತ್ತಂದರೆ 7th ಮತ್ತು 8th ಇಟ್ಟಿದ್ರು. ಯಾಕಂದರೆ ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ನೋಡಿ, ಕ್ಯಾಂಡಿಡೇಟ್ ಸಂಖ್ಯೆ ಜಾಸ್ತಿ ಆದರೆ 2 ಶೆಡ್ಯೂಲನ್ನು ಮಾಡಬೇಕು. ಯಾಕಂದರೆ ಸಿ ಬಿ ಎಸ್ ಸಿ ಸ್ಕೂಲಲ್ಲೇ ಎಕ್ಸಾಮ್ ನಡೆಯೋದ್ರಿಂದ ಸೆಂಟರ್ಸ್ ಅಲಾಟ್ಮೆಂಟ್ ಕಡಿಮೆ ಇತ್ತು. ಅಂದರೆ ಕ್ಯಾಂಡಿಡೇಟ್ ಜಾಸ್ತಿ ಆದರೆ ಸೆಂಟ್ರಲ್ ಅಲಾಟ್ಮೆಂಟ್ ಕೂಡ ಅಷ್ಟೇ ಇರಬೇಕಲ್ವಾ. ಹಾಗಾಗಿ ಅವರು 2 ದಿನ 2 ಶಿಫ್ಟಲ್ಲಿ ಎಕ್ಸಾಮ್ ಮಾಡ್ತಾರೆ. ಪೇಪರ್ 1, ಪೇಪರ್ 2. ಪೇಪರ್ 1 ಮಧ್ಯಾಹ್ನ ಇರುತ್ತೆ, ಪೇಪರ್ 2 ಬಂದು ಬೆಳಿಗ್ಗೆ 9:30 12 ಗಂಟೆ. ಬಿ ಎಡ್ ಮಾಡಿದವರು 2 ಪೇಪರಿಗೆ ಅಪ್ಲೈ ಮಾಡ್ಬೋದು. ಡಿ ಎಡ್ ಮಾಡಿದವರು ಪೇಪರ್ 1 ಮಾತ್ರ ಅಪ್ಲೈ ಮಾಡ್ಬೋದು. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಪೇಪರ್ 1 ಕೇವಲ ಡಿ ಎಡ್ ಮಾಡಿದವರು, ಅಂದರೆ ಡಿ ಎಡ್ ಮಾಡಿದರೆ ಡಿಪ್ಲೊಮಾ ಆಫ್ ಎಜುಕೇಷನ್ ಮಾಡಿದರೆ ಅವರು ಪೇಪರ್ 1 ಅಷ್ಟೇ ಅಪ್ಲೈ ಮಾಡ್ಬೋದು. ಬಿ ಎಡ್ ಮಾಡಿದವರು 2 ಪೇಪರ್ ಅಪ್ಲೈ ಮಾಡ್ಬೋದು. ಯಾಕೆ ಅಂದರೆ 1 to 5th ಎಜುಕೇಷನ್ ಅಂತೂ ಪೇಪರ್ 1, ಪೇಪರ್ 2 ಮೇನ್ಲಿ ಫೋಕಸ್ ಆನ್ 6th to 8th. ಹಾಗಾಗಿ ಇನ್ನು ವೆಬ್ಸೈಟ್ ಯಾವುದನ್ನು ನೋಡೋದಾದರೆ ಈ ಒಂದು ವೆಬ್ಸೈಟು, ಒಂದು ಸಿ ಟಿ ಟಿ ವೆಬ್ಸೈಟ್ ಇದೆ, ಇನ್ನೊಂದು ಸಿ ಬಿ ಎಸ್ ಸಿ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಈ 2 ವೆಬ್ಸೈಟನ್ನು ಯೂಸ್ ಮಾಡಿ ನೀವು ಅಪ್ಲಿಕೇಶನ್ ಮಾಡ್ಬೋದು. ಫಸ್ಟ್ ಸಿ ಟಿ ಟಿ ಒಂದು ಅಫಿಷಿಯಲ್ ವೆಬ್ಬಿಗೆ ಲಾಗಿನ್ ಆಗಿ ನಂತರ ಅಪ್ಲೈ ಆನ್ಲೈನ್ ಅನ್ನೋ ಆಪ್ಷನ್ ಇರುತ್ತೆ, ಚೂಸ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ. ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಸಿಗುತ್ತೆ ಅಥವಾ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ, ಅದನ್ನು ನೋಟ್ ಮಾಡಿಕೊಳ್ಳಿ. ನಂತರ ನಿಮ್ಮ ರೀಸೆಂಟ್ ಫೋಟೋಗ್ರಾಫನ್ನೇ ಅಪ್ಲೋಡ್ ಮಾಡಿ, ಕ್ಲಿಯರ್ ಇರಲಿ. ರೀಸೆಂಟ್ ಫೋಟೋಗ್ರಾಫ್ ಅಪ್ಲೋಡ್ ಮಾಡಿ, ಹಾಗೆ ಸಿಗ್ನೇಚರ್ ಕೂಡ. ಯಾಕಂದರೆ ಅದೇ ಫೋಟೋ ಹಾಲ್ ಟಿಕೆಟಿಗೆ ಬರುತ್ತೆ. ಹಾಗಾಗಿ ಕ್ಲಿಯರ್ ಇರಲಿ ಫೋಟೋ. ರೀಸೆಂಟ್ ಆಗಿರುವಂತಹ ಫೋಟೋವನ್ನು ಅಪ್ಲೋಡ್ ಮಾಡಿ, ಹಾಗೆ ಸಿಗ್ನೇಚರ್ ಕೂಡ ನಿಮ್ಮದು ಕ್ಲಿಯರ್ ಇರಲಿ. ಇನ್ನು ಫೀಸ್ ಪೇಮೆಂಟು, ಡೆಬಿಟ್, ಕ್ರೆಡಿಟ್, ನೆಟ್ ಬ್ಯಾಂಕಿಂಗ್ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಯೂಶ್ವಲಿ. ಅದು. ಇನ್ನು ಕನ್ಫರ್ಮೇಷನ್ ಪೇಜನ್ನು ಪ್ರಿಂಟ್ ಮಾಡಿ ಇಟ್ಕೊಳ್ಳಿ, ಫ್ಯೂಚರ್ ರೆಫರೆನ್ಸಿಗೆ ಬೇಕು. ಇನ್ನೊಂದು ಕ್ವಶನ್ ಯೂಶ್ವಲಿ ನನಗೆ ಬಂದಿತ್ತು, ಟಿ ಟಿ ಇದು ಒಂದು ಸಣ್ಣ ಶಾರ್ಟ್ ಹಾಕಿದ್ದೆ, ಅಲ್ಲಿ ಎಡಿಟ್ ಆಪ್ಷನ್ ಇದೆಯಾ. ಯಾವುದೇ ರೀತಿ ಸೆಂಟ್ರಲ್ ಟಿ ಟಿ ಆಗಲಿ ಕರ್ನಾಟಕ ಟಿ ಟಿ ಆಗಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ, ಯಾವುದೇ ರೀತಿ ಎಡಿಟ್ ಆಪ್ಷನ್ ಇರೋದಿಲ್ಲ. ಇದು ಕ್ಲಿಯರ್. ಆಲ್ರೆಡಿ ಈ ಪಿ ಡಿ ಎಫ್ನಲ್ಲಿ 6th ಪಾಯಿಂಟ್ ಅದನ್ನೇ ಕೊಟ್ಟಿದ್ದಾರೆ, ಯಾವುದೇ ರೀತಿ ಎಡಿಟ್ ಆಪ್ಷನ್ ಇಲ್ಲ. ಹಾಗಾಗಿ ಅಪ್ಲೈ ಮಾಡುವಾಗ ಒಂದು ಸತಿ 5 ನಿಮಿಷ ಟೈಮ್ ಹೋದರೂ ಅಡ್ಡಿಲ್ಲ, ನೀವು ಕರೆಕ್ಟಾಗಿದೆಯಾ ಅಂತ 2 ಅಥವಾ 3 ಸತಿ ನೋಡಿದ್ರೂ ಅಡ್ಡಿಲ್ಲ, ನೋಡಿ ಮಾಡಿ ಅಪ್ಲೈ ಮಾಡಿ. ನಿಮ್ಮ ಕ್ಯಾಟಗರಿ, ನಿಮ್ಮದು ಕಾಸ್ಟು, ಕ್ವಾಲಿಫಿಕೇಷನ್ ಬಗ್ಗೆ, ಮತ್ತು ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಾ, ಸಬ್ಜೆಕ್ಟ್ಸ್ ನೋಡಿ, ಲ್ಯಾಂಗ್ವೇಜಸ್ ನೋಡಿ ಮೇನಾಗಿ. ಯಾಕಂದರೆ ಒಂದು ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡಲಿಕ್ಕೆ ಬಯಸ್ತೀನಿ. ಲ್ಯಾಂಗ್ವೇಜ್ 1 ಇಂಗ್ಲೀಷ್ ಆಗಿ ನೀಡ್ತಾರೆ ಕೆಲವರು, ಇನ್ನೂ ಕೆಲವರು ಕನ್ನಡವಾಗಿ ನೀಡ್ತಾರೆ. ಹೌದಾ, 2 ಲ್ಯಾಂಗ್ವೇಜ್ ನಾವು ಬರಿಬೇಕು. ಟೋಟಲ್ ಇಲ್ಲಿ ಎಷ್ಟು, 5 ಪೇಪರ್, 2 ಲ್ಯಾಂಗ್ವೇಜ್. ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಲೆಂದಿ ಅನಿಸ್ಬೋದು, ಬಟ್ ವೆರಿ ಇಂಪಾರ್ಟೆಂಟು. ಹೊಸದಾಗಿ ಈ ಒಂದು ಟಿ ಟಿ ಫೇಸ್ ಮಾಡೋರಿಗೆ ಇದು ಇಂಪಾರ್ಟೆಂಟ್. ಹಾಗಾಗಿ ಪ್ಲೀಸ್, ಯಾಕಂದರೆ ಲ್ಯಾಂಗ್ವೇಜ್ 1 ನೀವು ಕನ್ನಡ ಸೆಲೆಕ್ಟ್ ಮಾಡಿ, ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಸೆಲೆಕ್ಟ್ ಮಾಡಿರ್ತೀರ ತುಂಬ ಜನ. ಅಲ್ಲಿ ಪೇಪರ್ ಹೇಗೆ ಕೊಟ್ಟಿರ್ತಾರೆ ಅಂದರೆ, ಲ್ಯಾಂಗ್ವೇಜ್ 1 ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕೊಟ್ಟು, ಕನ್ನಡವನ್ನು 30 ಕ್ವಶನ್ ಕನ್ನಡ ಬರೆದಿರ್ತೀರ, ಮತ್ತು ಇಲ್ಲಿ ಬಂದು ಕನ್ನಡ ಬರೆದು ದೊಡ್ಡ ತಪ್ಪು ಮಾಡ್ತೀರ. ಆದರೆ ಇಲ್ಲಿ ಕೊಟ್ಟಿರೋದೇನು ನಿಮಗೆ, ಲ್ಯಾಂಗ್ವೇಜ್ 1 ಕನ್ನಡ, ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಮಾಡೋದೇ ಇಲ್ಲ. 2 ಕನ್ನಡ. ಅಂದರೆ ಒಂದು ಫ್ಲೋಯಲ್ಲಿ ಹೋಗ್ತಾ ಹೋಗ್ತಾ ಕನ್ನಡ ಟಿಕ್ ಮಾಡ್ತೀರಾ. ಹಾಗೆ ಮಾಡಬೇಡಿ. ನೀವು ಯಾವ ಲ್ಯಾಂಗ್ವೇಜನ್ನು ಫಸ್ಟ್ ಲ್ಯಾಂಗ್ವೇಜಾಗಿ ಕೊಟ್ಟಿರೋ, ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್. ಲ್ಯಾಂಗ್ವೇಜ್ 2 ಕನ್ನಡ ಕೊಟ್ಟರೆ ಕನ್ನಡ ಟಿಕ್ ಮಾಡಿ, ಇಂಗ್ಲೀಷ್ ಕೊಟ್ಟರೆ ಇಂಗ್ಲೀಷ್ ಟಿಕ್ ಮಾಡಿ. 2 ಲ್ಯಾಂಗ್ವೇಜ್ ಕನ್ನಡ ಕೊಡಲಿಕ್ಕಾಗಲ್ಲ. ಒಂದು ಇಂಗ್ಲೀಷ್, ಒಂದು ಕನ್ನಡ, ಇಲ್ಲ ಹಿಂದಿ, ಇನ್ಯಾವುದಾದ್ರೂ ಬೇರೆ ಲ್ಯಾಂಗ್ವೇಜಸನ್ನು ಕೊಡ್ಬೋದು, ನಿಮ್ಮ ಪ್ರಿಫರೆನ್ಸ್. ಆಯಿತಾ, ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಬಿಕಾಸ್ ಒಂದು ಇನ್ಸಿಡೆಂಟ್ ಆದ್ದರಿಂದ ಹಾಗೆ ಹೇಳ್ತಿದ್ದೀನಿ. ನನಗೆ ಗೊತ್ತಿದ್ದವರು 2 ಕನ್ನಡ ಟಿಕ್ ಮಾಡಿ ಬಂದಿದ್ದರು. ಹಾಗಾಗಿ ಈ ತಪ್ಪನ್ನು ಪ್ಲೀಸ್ ಮಾಡಬೇಡಿ, ಮಾರ್ಕ್ಸನ್ನು ಕಳ್ಕೊಳ್ತೀರಾ. ಬಿಕಾಸ್ ಲ್ಯಾಂಗ್ವೇಜ್ ಸ್ವಲ್ಪ ಈಸಿ ಇರುತ್ತೆ, ಅಂದರೆ ಕಂಪೇರ್ ಟು
ಸೈಕಾಲಜಿ ಮೆಥಡ್ ಎಲ್ಲ ಲ್ಯಾಂಗ್ವೇಜ್ ಸ್ವಲ್ಪ ಓಕೆ. ಹಾಗಾಗಿ ಪ್ಯಾರಾಗ್ರಾಫ್ ಎಲ್ಲ ಕೊಟ್ಟಿರ್ತಾರೆ, ಪೋಯಮ್ ಕೊಟ್ಟಿರ್ತಾರೆ, ಓದ್ಕೊಂಡು ಟಿಕ್ ಹಾಕುವಂಥದ್ದು. ಹಾಗಾಗಿ ತಾಳ್ಮೆಯಿಂದ ನಿಮ್ಮ ಲ್ಯಾಂಗ್ವೇಜ್ ಯಾವುದಂತ ನೋಡಿ ಟಿಕ್ ಹಾಕಿ. ಇದು ನನ್ನ ಒಂದು ಸಜೆಷನ್ ಅಂತ ಅಂದ್ಕೊಳ್ಳಿ, ಅಥವಾ ಇಂಪಾರ್ಟೆಂಟ್ ನೋಟ್ ಅಂತ ಅಂದ್ಕೊಳ್ಳಿ. ಪ್ಲೀಸ್ ಕನ್ಸಿಡರ್ ಮಾಡಿ. ಇನ್ನು 6th ಪಾಯಿಂಟ್ ನಾನು ತಪ್ಪು ಹೇಳಲಿಲ್ಲ, ಇಲ್ಲಿ ನೋಡಿ ನೀವು. ದ ಕ್ಯಾಂಡಿಡೇಟ್ ಪರ್ಟಿಕ್ಯುಲರ್ಸ್ ಕೆನಾಟ್ ಬಿ ಚೇಂಜ್ ಎಡಿಟೆಡ್ ಒನ್ಸ್ ದ ಎಕ್ಸಾಮಿನೇಷನ್ ಫೀ ಹ್ಯಾಸ್ ಬೀನ್ ಸಬ್ಮಿಟೆಡ್. ಹಾಗಾಗಿ ಪ್ಲೀಸ್ ಇದನ್ನು ನೋಟ್ ಮಾಡಿ. ನಿಮ್ಮ ಒಂದು ಫಾರ್ಮ್ ಫಿಲಪ್ ಮಾಡಬೇಕಾದ್ರೆ ಕರೆಕ್ಟಾಗಿ ಥಿಂಕ್ ಮಾಡಿ, ನೋಡಿ ಮಾಡಿ ಫಿಲ್ ಮಾಡಿ. ಇನ್ನು ನೆಕ್ಸ್ಟ್ ಏನಂದರೆ ಯಾವ ಸಬ್ಜೆಕ್ಟ್ಸ್ ಇರುತ್ತೆ. ಇನ್ನೊಂದು ಇದೆ ಮೇನ್ ಪಾಯಿಂಟು, ಫೀ ಎಷ್ಟು ಅಂತ ಕೇಳ್ಬೋದು. ಒಂದು ಪೇಪರಿಗೆ ಜನರಲ್ ಮೆರಿಟ್ ಕ್ಯಾಂಡಿಡೇಟಿಗೆ ಒಂದು ಪೇಪರಿಗೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಅದನ್ನು. ಜನರಲ್ ಮೆರಿಟ್ ಕ್ಯಾಂಡಿಡೇಟಿಗೆ ಒಂದು ಪೇಪರಿಗೆ 1,000, ಎರಡೂ ಪೇಪರಿಗೆ 1,200. ಇನ್ನು SC ST ಮತ್ತು ಡಿಸೇಬಲ್ ಪರ್ಸನಿಗೆ ಒಂದು ಪೇಪರಿಗೆ 500 ರೂಪಾಯಿ, ಎರಡೂ ಪೇಪರ್ ಹಾಕಿದರೆ 600. ಸೊ ಇದು ಫೀಸ್ ಬಗ್ಗೆ ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ. ಇನ್ನು ಪೇಪರ್ 1 to 5th ಎಲ್ಲ ಪೇಪರ್ ಕೂಡ ಇಲ್ಲಿ ಕಂಪಲ್ಸರಿ, ನೀವು ಅಟೆಂಡ್ ಮಾಡಲೇಬೇಕು ಈ ಪೇಪರ್ 1ಅಲ್ಲಿ. ಫಸ್ಟು ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ, ಇನ್ನೊಂದು ಮ್ಯಾಥಮೆಟಿಕ್ಸು, ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2. ನಾನು ಈಗಾಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2. ಸೊ ಅದನ್ನೇ ಫಾಲೋ ಅಪ್ ಮಾಡಿ. ಟೋಟಲ್ ಪ್ರತಿಯೊಂದು ಸಬ್ಜೆಕ್ಟ್ಗೂ 30 MCQ, 30 ಮಾರ್ಕ್ಸು, 150. ನೀವು ಕ್ವಾಲಿಫೈ ಆಗಬೇಕು ಅಂತಾದರೆ 90 ಮಾರ್ಕ್ಸ್ ಬೇಕೇ ಬೇಕು. ಹಾಗಾಗಿ 90. ಇನ್ನು ಪೇಪರ್ 2 ನೋಡೋದಾದರೆ ಇಲ್ಲಿ ನಿಮ್ಮ ಮೆಥಡಿಗೆ ತಕ್ಕಂತೆ ಬರುತ್ತೆ. ಫಸ್ಟು ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಅಂದರೆ ಸೈಕಾಲಜಿ ಎಲ್ಲರಿಗೂ ಕಾಮನ್, 30 ಮಾರ್ಕ್ಸು. ಇನ್ನು ಮ್ಯಾಥ್ಸ್ ಮತ್ತು ಸೈನ್ಸ್ ಮೆಥಡ್ ಅವ್ರು ಆದರೆ ನೀವು ಮ್ಯಾಥ್ಸ್ ಮತ್ತು ಸೈನ್ಸ್ ಪೇಪರಿಗೆ ಒಳಪಡ್ತೀರ. ಅಂದರೆ 30 ಮಾರ್ಕ್ಸ್ ಮ್ಯಾಥಮೆಟಿಕ್ಸು, 30 ಮಾರ್ಕ್ಸು ಸೈನ್ಸ್. ಅದೇ ಸೋಷಿಯಲ್ ಸೈನ್ಸ್ ಮೆಥಡ್ ಅವರಾಗಿದ್ದರೆ 60 ಮಾರ್ಕ್ಸ್ ಕೂಡ ಸೋಷಿಯಲ್ ಸೈನ್ಸ್. ಇನ್ನು ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2. ಲ್ಯಾಂಗ್ವೇಜ್ 1 ಇಂಗ್ಲೀಷ್ ತಗೋಬೋದು, ಲ್ಯಾಂಗ್ವೇಜ್ 2 ಕನ್ನಡ, ಹೀಗೆ ತಗೋಬೋದು. ಇಲ್ಲಾದಲ್ಲಿ ಲ್ಯಾಂಗ್ವೇಜ್ 1 ಕನ್ನಡ, ಲ್ಯಾಂಗ್ವೇಜ್ 2 ಇಂಗ್ಲೀಷ್, ಈ ರೀತಿ ಆಪ್ಷನ್ ಕೊಡ್ಬೋದು ನೀವು. ಇನ್ನು ಇದರ ಸಿಲೆಬಸ್ ಯಾವ ರೀತಿ ಏನು ಅಂತ ನೋಡೋದಾದರೆ, ಸೊ ಫೀಸ್ ಪೇಮೆಂಟ್ ಇಲ್ಲಿದೆ ನೋಡಿ, ನಾನು ಅದನ್ನು ಹೇಳಿದೆ ಆಲ್ರೆಡಿ. ಸೊ ಇದು ಫೀಸು. ಇನ್ನು ನೆಕ್ಸ್ಟು ಸಿಲೆಬಸ್. ಪೇಪರ್ 1 to 5th ಫಸ್ಟು ಸೈಕಾಲಜಿ ಸಿಲೆಬಸ್. ಇದರಲ್ಲಿ ಏನಿದೆ ಅದನ್ನು ನೋಟ್ ಮಾಡಿ. ಇದೇ ಸಿಲೆಬಸ್, ಪ್ರಿಸ್ಕ್ರೈಬ್ಡ್ ಸಿಲೆಬಸ್ಸು. ಮೇಯ್ನಾಗಿ ಪಿಯಾಜೆ, ಕೋಲ್ಬರ್ಗ್, ವೈಗೋಟೆಸ್ಕಿ ಮತ್ತು ಡೆವಲಪ್ಮೆಂಟಿಂದು ಬಗ್ಗೆ, ಹೆರಿಡಿಟಿ, ಎನ್ವಿರಾನ್ಮೆಂಟ್, ಇದನ್ನೆಲ್ಲ ನಿಗ್ಲೆಕ್ಟ್ ಮಾಡಲೇಬೇಡಿ. ಕೇವಲ ಇದಷ್ಟೇ ಹೇಳ್ತೀನಿ ಅಂತ ಅಂದ್ಕೋಬೇಡಿ, ಯಾಕಂದರೆ ಇದು ಮೇಯ್ನಾಗಿ ಬರುವಂತಹ ಕ್ವಶನ್ಸ್. ಕರ್ನಾಟಕ TETಯಲ್ಲಿ ನೋಡ್ಬೋದು, ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗ್ಯಾಂಗ್ ಏಜು ಮತ್ತು ಡೆವಲಪ್ಮೆಂಟ್ ಬಗ್ಗೆ, ಹೀಗೆ ಡೈರೆಕ್ಟ್ ಕ್ವಶನ್ಸನ್ನು ಕೊಡ್ತಾರೆ. ಇಲ್ಲಿ ಹೇಗೆ ಅಂದರೆ ಸ್ವಲ್ಪ ಎಸರ್ಷನ್, ಸ್ಟೇಟ್ಮೆಂಟನ್ನು ನೀಡ್ತಾರೆ. ಆಗ ನೀವು ಸ್ವಲ್ಪ ಅಪ್ಲೈ ಮಾಡಬೇಕು. ಅಥವಾ ಒಂದು ಮಗುವಿನ ಒಂದು ಗುಣಲಕ್ಷಣದ ಬಗ್ಗೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಡಿಮ್ನೇಷಿಯಾ ತೊಗೊಂಡ್ರೆ, ಒಂದು ರ್ಯಾಂಡಮಾಗಿ ತೊಗೊಳ್ತಾ ಇದ್ದೀನಿ. ಡಿಮ್ನೇಷಿಯಾ ಕಾಯಿಲೆ ಯಾವ ರೀತಿ, ಅದರ ಲಕ್ಷಣಗಳನ್ನು ನಾವು ಓದ್ಕೋಬೇಕಾಗತ್ತೆ. ಹಿಂದಿಂದೆಲ್ಲ ನೆನಪಿರುತ್ತೆ, ಆದರೆ ಈಗ ತತ್ಕ್ಷಣದಲ್ಲಿ ಮಾಡಿದಂತಹ ಕೆಲಸಗಳು ನೆನಪಿರೋದಿಲ್ಲ. ಅದನ್ನು ನಾವು ಡಿಮ್ನೇಷಿಯಾ ಅಂತ ಕರಿತೀವಿ, ಹೌದಾ? ಹಾಗಾಗಿ ಅದು ಆ ಲಕ್ಷಣ, ಒಂದು ಮಗುವಿನ ಹೆಸರನ್ನು ಕೊಟ್ಟು ಆ ಲಕ್ಷಣವನ್ನು ನೀಡಿರ್ತಾರೆ, ಕೆಳಗೆ 4 ಆಪ್ಷನ್ ಕೊಟ್ಟಿರ್ತಾರೆ, ನೀವು ಚೂಸ್ ಮಾಡಿ ಅಂತ ಕೊಡ್ತಾರೆ, ಹೀಗೆ ಕೊಡ್ತಾರೆ. ಹಾಗಾಗಿ ನಾವೇನು ಬರೀ ಡಿಮ್ನೇಷಿಯಾ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗಲ್ಲ. ಅದರ ಲಕ್ಷಣ ಅಥವಾ ಮಗು ಹೇಗೆ ವರ್ತನೆ ಮಾಡುತ್ತೆ, ಹೀಗೆ ಹಲವಾರು ರೀತಿಯಿಂದ, ಹಲವಾರು ಆಯಾಮಗಳಿಂದ ಓದಬೇಕಾಗತ್ತೆ. ತುಂಬ ಕ್ರಿಟಿಕಲ್ ಆಗಿ, ತುಂಬ ಕಾಂಪ್ಲಿಕೇಟ್ ಮಾಡಿ ಓದಬೇಕಂತಿಲ್ಲ. ಜಸ್ಟ್ ಓದೋದನ್ನು ಕರೆಕ್ಟಾಗಿ ಓದಿ. ಒಂದ್ರ ಬಗ್ಗೆ ಓದಿದ್ರೆ ಅದರದ್ದೆಲ್ಲ ಪಾಯಿಂಟ್ಸು ತಿಳ್ಕೊಳ್ಳಿ, ಅಷ್ಟು ಸಾಕು. ಇದು ಚೈಲ್ಡ್ಹುಡ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ. ಇನ್ನು ಇನ್ಕ್ಲೂಸಿವ್ ಎಜುಕೇಷನ್ಸ್ ಕೂಡ ಇರುತ್ತೆ. ಚೈಲ್ಡ್ಹುಡ್ ಪೇಪರಲ್ಲೇ ಇನ್ಕ್ಲೂಸಿವ್ ಕೂಡ ಸ್ವಲ್ಪ ಕ್ವಶನ್ಸ್ ಇರುತ್ತೆ. ಹಾಗಾಗಿ 3rd ಸೆಮ್ಮಲ್ಲಿ ನಾವು ಇನ್ಕ್ಲೂಸಿವ್ ಎಜುಕೇಷನ್ ಕಲ್ತಿರ್ತೀವಲ್ಲ, ಅದನ್ನು ಕೂಡ ಓದಿ. ಮತ್ತು ಪೆಡಾಲಜಿ. ನೆಕ್ಸ್ಟ್ ಮ್ಯಾಥ್ಸ್. ಇದು ಪೇಪರ್ 1 ಸಿಲೆಬಸ್. ಇದು ಮ್ಯಾಥ್ಸನ್ನು ನೋಡಿ. ಇದು ಮ್ಯಾಥ್ಸ್ ಕೇವಲ ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅದಷ್ಟೇ ಇರೋದಿಲ್ಲ, ಪೆಡಾಲಜಿ ಬಗ್ಗೆನೂ ಕೇಳ್ತಾರೆ. ನಿಮ್ಮ ಟೀಚಿಂಗ್ ಯಾವ ರೀತಿ ಇರುತ್ತೆ, ಚೈಲ್ಡ್ ಸೆಂಟರ್ಡ್, ಲರ್ನರ್ ಅಪ್ರೋಚಸ್, ಹೀಗೆ ಹಲವಾರು ಅಪ್ಲಿಕೇಶನ್ ಬೇಸ್ಡ್ ಕೇಳ್ತಾರೆ. ಹಾಗಾಗಿ ಬೋಧನಾ ಶಾಸ್ತ್ರವನ್ನು ಕೂಡ ನೀವು ಓದಬೇಕು. ಸೊ ಇದು ಮ್ಯಾಥ್ಸ್. ಎನ್ವಿರಾನ್ಮೆಂಟಲ್ ಸ್ಟಡೀಸು ನೋಡಿ, ಇದು ಸಿಲೆಬಸ್.
ಪಾಸ್ ಮಾಡಿ ನೋಟ್ ಮಾಡಿ. ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಬರುವಂತಹ 30 ಕ್ವಶನಲ್ಲಿ 15 ಕ್ವಶನ್ ಈ ಕಂಟೆಂಟಿಂದ ಬರುತ್ತೆ, ಅಂದರೆ ಸಿಲೆಬಸ್ ಫುಡ್ ವಾಟರ್ ಈ ರೀತಿ. ಇನ್ನೂ 15 ಕ್ವಶನ್ ಪೆಡಜಾಜಿಕಲ್ ಇಶ್ಯೂಸ್ ಅಂದರೆ ಬೋಧನಾಶಾಸ್ತ್ರದಿಂದನೇ ಬರುತ್ತೆ ಅಂತ ಆಲ್ರೆಡಿ ಅವರು ಮೆನ್ಷನ್ ಮಾಡಿದ್ದಾರೆ ನೋಡಿ. CCA ಬಗ್ಗೆ ಡಿಸ್ಕಷನ್ ಮೆಥಡು, ಪ್ರಾಜೆಕ್ಟ್ ಮೆಥಡು, ಆಲ್ರೆಡಿ ಟೀಚಿಂಗ್ TLM ಏಡ್ಸ್, ಇದ್ರ ಬಗ್ಗೆ ಟೀಚಿಂಗ್ ಏಡ್ಸ್ ಮಟೀರಿಯಲ್ ಅದ್ರ ಬಗ್ಗೆ ಎಲ್ಲ ಕಲ್ತಿದ್ದೀವಿ ನಾವು BEdಲ್ಲಿ, ಅದೇ ಬಂದಿರುತ್ತೆ. ನೆಕ್ಸ್ಟ್ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2. ಲ್ಯಾಂಗ್ವೇಜ್ ಬೋಧನಾಶಾಸ್ತ್ರ ಕೂಡ ಇದೆ, ಇಂಗ್ಲೀಷ್ ಬೋಧನಾಶಾಸ್ತ್ರ, ಕನ್ನಡ ಬೋಧನಾಶಾಸ್ತ್ರ, ಅದನ್ನು ಕೂಡ ನೀವು ತಿಳಿದಿರಬೇಕು. ಕೇವಲ ಗ್ರಾಮರ್ ಹೋದರೆ ಆಗೋದಿಲ್ಲ, ಬೋಧನಾಶಾಸ್ತ್ರ ಬಗ್ಗೆ ಕೂಡ ತಿಳ್ಕೊಂಡಿರಬೇಕು. ಸೊ ಇದಾಗಿತ್ತು ಪೇಪರ್ 1. ಇನ್ನು ಪೇಪರ್ 2 ಸೇಮ್ ಸೈಕಾಲಜಿ ಸಿಲೆಬಸ್ ಸೇಮ್ ಕಾಣ್ಬೋದು, ಅದನ್ನೇ ಸ್ವಲ್ಪ ಹೈ ಲೆವೆಲಲ್ಲಿ ಕೇಳ್ತಾರೆ. ಪೇಪರ್ 1ಗಿಂತ ಪೇಪರ್ 2 ಸ್ವಲ್ಪ ಟಫ್ ಇರುತ್ತೆ. ಅಂದರೆ 6 to 8 ಕಲಿಸುವಂತಹ ಟೀಚರ್ಸನ್ನು ಸೆಲೆಕ್ಟ್ ಮಾಡಬೇಕಲ್ವ ಅವರು, ಸ್ವಲ್ಪ ಲೆವೆಲ್ ಜಾಸ್ತಿ ಇರುತ್ತೆ. ಸಿಲೆಬಸ್ ನೋಟ್ ಮಾಡಿ. ಇನ್ನು ಮ್ಯಾಥ್ಸು 6ಗೆ ಆಲ್ಜಿಬ್ರಾ ಇಂಟ್ರಡ್ಯೂಸ್ ಆಗೋದ್ರಿಂದ ಇಲ್ಲಿ ಕೂಡ ಆಲ್ಜಿಬ್ರಾ, ಮೆನ್ಸುರೇಷನ್ ಹೀಗೆ ಎಲ್ಲ ಪೋರ್ಷನ್ಸ್ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಮೇನ್ಲಿ ಮ್ಯಾಥ್ಸ್, ಸೈನ್ಸ್, ಸೋಷಲ್ ಸೈನ್ಸ್ ಯಾವುದೇ ಮೆಥಡ್ ಇದ್ದರೂ NCERT ಬುಕ್ಸನ್ನು ರೆಫರ್ ಮಾಡಿ ಅದನ್ನು ಓದಿ ಮುಗಿಸಿ, ಅದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಮಾಕ್ ಟೆಸ್ಟ್, MCQ, ಹಳೇ ಕ್ವಶನ್ ಪೇಪರನ್ನು ತೆಗೆದು ನೋಡಿ, ಅಲ್ಲಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಇಷ್ಟು ಮಾಡಿದರೆ ಸ್ಕೋರ್ ಆರಾಮಾಗುತ್ತೆ. ಆಮೇಲೆ ಇಂಗ್ಲೀಷ್ ಗ್ರಾಮರ್ ಬಗ್ಗೆ, ಪೆಡಾಲಜಿ ಬಗ್ಗೆ, ಕನ್ನಡ ತಗೊಂಡ್ರೆ ಕನ್ನಡ ಗ್ರಾಮರ್, ಕನ್ನಡ ಪೆಡಾಲಜಿ ಮತ್ತು ಸೈಕಾಲಜಿ ಬಗ್ಗೆ ಪ್ರಾಪರಾಗಿ ತಿಳ್ಕೊಳ್ಳಿ. ಸೈನ್ಸು ಇಲ್ಲಿ ಪೇಪರ್ 1ಅಲ್ಲಿ ಏನಿತ್ತಂದರೆ 15 ಕ್ವಶನ್ ಕಂಟೆಂಟ್ ಇಂತ ಇದ್ದರೆ ಇನ್ನೊಂದು 15 ಕ್ವಶನ್ ಪೆಡಾಲಜಿ. ಇಲ್ಲ ಹಾಗಲ್ಲ, 20 ಕ್ವಶನ್ ಕಂಟೆಂಟ್ ಅಂದರೆ ಸಿಲೆಬಸ್. ಇಲ್ಲಿ ನೋಡಿ, ಸೋರ್ಸಸ್ ಆಫ್ ಫುಡ್ಡು, ಮಟೀರಿಯಲ್ಸು, ಹೀಗೆ ಅದರಿಂದ 20 ಕ್ವಶನ್. ಹಾಗೆ ಪೆಡಾಲಜಿಕಲ್ ಇಶ್ಯೂಯಿಂದ ಕೇವಲ 10 ಕ್ವಶನ್. ಸೋಷಿಯಲ್ ಸೈನ್ಸಲ್ಲಿ ಟೋಟಲ್ 60 ಕ್ವಶನ್ ಸೋಷಿಯಲ್ ಸೈನ್ಸಿಂದ ಬರೋದ್ರಿಂದ 40 ಕ್ವಶನ್ ಕಂಟೆಂಟು, ಇನ್ನುಳಿದ 20 ಕ್ವಶನ್ನು ಬೋಧನಾಶಾಸ್ತ್ರ. ಸೊ ಇದು ಇನ್ನೊಂದಂದರೆ CTET ಕನ್ನಡ ಮೀಡಿಯಮಲ್ಲಿ ಕೊಡೋದಿಲ್ಲ, ಮೇನಾಗಿ ಇಂಗ್ಲೀಷ್ ಮೀಡಿಯಮಲ್ಲೇ ಎಲ್ಲ ಕ್ವಶನ್ಸ್ ಇರುತ್ತೆ. ಇನ್ನೊಂದು ಹಿಂದಿ ಲ್ಯಾಂಗ್ವೇಜ್, 2 ಲ್ಯಾಂಗ್ವೇಜಲ್ಲಿ ಇರುತ್ತೆ. ಫೆಬ್ ತನಕನೂ ಇದೇ ಪದ್ಧತಿ ರೂಢಿಯಲ್ಲಿದೆ. ಫೆಬ್ರವರಿಯಲ್ಲಿ ನಾವು ಎಕ್ಸಾಮ್ ಅಟೆಂಡ್ ಮಾಡಿದ್ದೀವಿ. ಹಾಗಾಗಿ ಫೆಬ್ಬಲ್ಲಿ ಸೋಷಲ್ ಸೈನ್ಸ್ ಆಗಲಿ, ಸೈನ್ಸು, ಮ್ಯಾಥ್ಸು, ಸೈಕಾಲಜಿ ಯಾವುದೇ ಆದರೂ ಇಂಗ್ಲೀಷ್ ಮತ್ತು ಹಿಂದಿ ಮೆಥಡು ಇದು ಲ್ಯಾಂಗ್ವೇಜ್ ನೀವು ಯಾವುದು ಸೆಲೆಕ್ಟ್ ಮಾಡಿರ್ತೀರೋ ಆ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ಸಿಲೆಬಸ್ ನೋಟ್ ಮಾಡಿ. ಲ್ಯಾಂಗ್ವೇಜಲ್ಲಿ ಈಕ್ವಲ್ 15 ಕ್ವಶನ್ನು ಕಂಟೆಂಟಿಂದ ಕಾಂಪ್ರೆನ್ಷನ್, ಅದು ಇನ್ನು 15 ಕ್ವಶನ್ನು ಪೆಡಾಲಜಿಯಿಂದ ಬರುತ್ತೆ. ಸೊ ಇದಿಷ್ಟು ನನಗೆಷ್ಟು ಗೊತ್ತೋ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇನ್ನೂ ಟೈಮ್ ಇದೆ, ಸೆಪ್ಟೆಂಬರ್ವರೆಗೆ ಆರಾಮಾಗಿ ನೀವು ಕೂತ್ಕೊಂಡು ಪ್ರಿಪೇರ್ ಮಾಡ್ಬೋದು. 6 to 12 10th ಅಟ್ಲೀಸ್ಟ್ 10thವರೆಗಾದರೂ ಮುಗಿಸಿ ಒಂದು NCERTಯನ್ನು. 12thವರೆಗೆ ಆಗಲಿಲ್ಲ ಅಂದರೆ 10thವರೆಗಾದರೂ ಕಾನ್ಸೆಪ್ಟ್ಸನ್ನು ಸರಿಯಾಗಿ ಓದ್ಕೊಳ್ಳಿ, ಅಲ್ಲಿಂದ ನಿಮಗೊಂದು ಐಡಿಯಾ ಸಿಗುತ್ತೆ. ಇನ್ನು ಸೈಕಾಲಜಿಗೆ ಒಂದೊಳ್ಳೆ ಬುಕ್ಕನ್ನು ಪರ್ಚೇಸ್ ಮಾಡಿ, ಬುಕ್ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಯೂಟ್ಯೂಬ್ ಕ್ಲಾಸಸ್ಸನ್ನು ಕೂಡ ನೋಡ್ಬೋದು ನೀವು. ಹಾಗೇ ಅಷ್ಟೇ ನೋಡೋದಲ್ಲದೆ ಬುಕ್ಕು ಅಥವಾ ನೋಟ್ಸು ಇದಿಷ್ಟು ಬಿಟ್ಟು ಪ್ಲೀಸ್ MCQ ಸಾಲ್ವ್ ಮಾಡಿ, ಅಂದರೆ ಮಾಕ್ ಟೆಸ್ಟಸ್ ಇರುತ್ತಲ್ವ ಅದನ್ನು ಮಾಡಿ. ಯಾಕಂದರೆ 150 ಕ್ವಶನ್ ಆ ಒಂದು ನಿರ್ದಿಷ್ಟ ಟೈಮಿಂದ ಹೇಗೆ ಸಾಲ್ವ್ ಮಾಡೋದು ಏನು ಅಂತ ಐಡಿಯಾ ಸಿಗುತ್ತೆ. ಯಾಕಂದರೆ ಅಲ್ಲಿ ಹೋಗಿ ಬರೀಲಿಕ್ಕೆ ಕೂತಾಗ ಎಲ್ಲ ತಲೆಯಲ್ಲಿರುತ್ತೆ, ಎಲ್ಲ ಓದಿರ್ಬೋದು, ಬಟ್ ಟೈಮ್ ಸಾಕಾಗ್ದೂ ಇರ್ಬೋದು ಕೆಲವರಿಗೆ. ಹಾಗಾಗಿ ಅದನ್ನು ಸಾಲ್ವ್ ಮಾಡಿ. ಇದನ್ನು MCQ ಮಾಕ್ ಟೆಸ್ಟ್ ಯಾಕಂತ ಹೇಳ್ತಿದ್ದೀನಿ ಅಂದರೆ ಟೈಮ್ ಇದೆ ಅಲ್ವಾ, ಜೂನ್, ಜುಲೈ, ಆಗಸ್ಟ್ವರೆಗೆ ಟೈಮ್ ಇದೆ, ಸೆಪ್ಟೆಂಬರ್ಗೆ ಆಗೋದು ಎಕ್ಸಾಮು. ಹಾಗಾಗಿ ಪ್ಲೀಸ್ ಈ ಆಪರ್ಚುನಿಟಿಯನ್ನು ಯೂಸ್ ಮಾಡ್ಕೊಳ್ಳಿ. ಕರ್ನಾಟಕ TET ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ನಾನು ನೀಡ್ತೀನಿ. ಇದು ಸೆಂಟ್ರಲ್ TET ಅಪ್ಡೇಟ್ ಇತ್ತು. ಇನ್ನೂ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಐ ಹೋಪ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲ ನಾನು ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಅಂದ್ಕೊತೀನಿ. ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.